ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ಈ ಸಿನಿಮಾ ಸರಸ್ವತಿಯಲ್ಲಿ ನಿಜಕ್ಕೂ ನೀವೆಲ್ಲ ಆಸೆ ಪಡ್ತಿದ್ದ ಒಬ್ಬ ಅಪರೂಪದ ವ್ಯಕ್ತಿಯ ಬಗ್ಗೆ ಸತ್ಯವಾದ ಮಾಹಿತಿಯನ್ನು ಹೊತ್ತು ತಂದಾಯಿತು. ಈಗ ನಾನು ಹೇಳಕೊರಟಿರುವ ಆ ಕಲಾವಿದೆ, ಆ ಅತಿಥಿ, ನೀವೆಲ್ಲ ಕೇಳ್ತಿದ್ದಂಥವರು, ನನ್ನ 101 ನೆನಪಿಗೆ ಸಂದರ್ಶನ ಮಾಡೋಕ್ಕೆ ಅರ್ಚನಾ ಅವರು. ಯಾವ ಅರ್ಚನಾ? ಸಿನಿಮಾದಲ್ಲಿ ಪಾತ್ರ ಮಾಡಿದಂಥ ಅರ್ಚನಾ, ವಿಷ್ಣು ಸರ್ನ ಯಜಮಾನ ಚಿತ್ರದಲ್ಲಿ ಓಮೈನ ಹಾಡಿನಲ್ಲಿ ಅಭಿನಯಿಸಿದ ಅರ್ಚನಾ. ಇವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕಲೆ ಹಾಕ್ಕೊಂಡು, ನಿಖರವಾದ ಮಾಹಿತಿನ ಕಲೆ ಹಾಕ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಬೆಂಗಳೂರಿನ ಮೀನಾಕ್ಷಿ ನಗರ, ನಮ್ಮ ಬಸವೇಶ್ವರ ನಗರದಲ್ಲಿದೆ, ಅಲ್ಲಿ ಅರ್ಚನಾ ಅವರ ಮನೆ ಇತ್ತು. ಅರ್ಚನಾ ಅವರು, ಅವ್ರಿಗೊಬ್ಬರು ಸಿಸ್ಟರ್, ತಂಗಿ ಕೂಡ ಇದ್ದರು. ತುಂಬ ಮುದ್ದಿನ ಮಗಳು. ಅಪ್ಪ ಅಮ್ಮನಿಗೆ ದೊಡ್ಡ ಬಳಗ, ಅಪ್ಪನ ಕಡೆ ಅಮ್ಮನ ಕಡೆ ಸೇರಿದ್ರೆ ಎಲ್ಲ ಅವರು ಗ್ರ್ಯಾಂಡ್ ಚಿಲ್ಡ್ರನ್ಗಳೇ, ಮೊಮ್ಮಕ್ಕಳುಗಳೇ ಒಂದು 50 ಜನ ಆಗುವಷ್ಟು ದೊಡ್ಡ ಬಳಗ ಅಂತೆ. ಚೈಲ್ಡ್ಹುಡ್ಡಿಂದನೂ ಅರ್ಚನಾ ಅವರು ತುಂಬ ನಾಟಿ. ಆಡೋ ಆಟದಲ್ಲಿ ನಾನೇ ಫಸ್ಟ್ ಬರಬೇಕು, ಅಕಸ್ಮಾತ್ ಏನಾದ್ರು ಆಟದಲ್ಲಿ ಸೋತ್ರೆ ಇಲ್ಲ, ಆಟನ ಫಸ್ಟಿಂದ ಆಡೋಣ ಅಂತ ಹೇಳೋವಂಥ ಒಂದು ಮನೋಭಾವ. ಸೋಲನ್ನು ಸುಲಭವಾಗಿ ಒಪ್ಕೊಳ್ಳದೇ ಇರುವಂಥ ಒಂದು ಹೆಣ್ಣು ಮಗಳು. ಹೀಗೆ ಅವರು ಅವ್ರ ತಂದೆ ತಾಯಿ ತಂಗಿ ಅವ್ರದ್ದೇ ಆದ ಒಂದು ಪುಟ್ಟ ಪ್ರೇಮಲೋಕದಲ್ಲಿ ಖುಷಿಯಾಗಿ ಇರ್ತಾರೆ. ಅರ್ಚನಾ ಅವರು 8ನೇ ಕ್ಲಾಸು ಓದುವಂಥ ಒಂದು ಸಂದರ್ಭದಲ್ಲಿ ಅವ್ರ ತಂದೆಗೆ ಸಾಕಷ್ಟು ಜನ ಸಿನಿಮಾ ನಿರ್ಮಾಪಕರು ಸ್ನೇಹಿತರಿರ್ತಾರೆ. ನಮ್ಮ ವಿಷ್ಣು ಸರ್ ಸಿನಿಮಾ ನಿರ್ಮಾಣ ಮಾಡಿದವರು, ಅಂಬರೀಷ್ ಅಣ್ಣನ ಸಿನಿಮಾ ನಿರ್ಮಾಣ ಮಾಡಿದವರು. ಒಮ್ಮೆ ಮನೆಗೆ ಬಂದು ಅರ್ಚನಾ ಅವ್ರನ್ನ ನೋಡಿದಾಗ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳ್ತಾರೆ. ಆವಾಗ ಅರ್ಚನಾ ಅವರು 8ನೇ ಕ್ಲಾಸ್ ಓದ್ತಾ ಇರ್ತಾರೆ. ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋಟೋಗ್ತಾರೆ. ಅವ್ರ ತಂದೆ ಹತ್ರ ಫೋಟೋ ಇಸ್ಕೊಂಡು ನೆಕ್ಸ್ಟ್ ಡೇನೇ ಇಮಿಡಿಯೇಟಾಗಿ ಫೋನ್ ಮಾಡಿ ಒಂದು ಪಿಕ್ಚರ್ ಇದೆ ಮಾಡಿ ಅಂತ ಕೇಳ್ಕೊತಾರೆ. ಅರ್ಚನಾ ಅವ್ರು ಇಲ್ಲ ಅಂತ ಹೇಳಿದ್ರು. ಇಲ್ಲನೇ ಎಕ್ಸಾಮ್ ಇದೆ ಅಂತ ಹೇಳಿದ್ರು. ಇಲ್ಲ, ಎಕ್ಸಾಮ್ ಮುಗಿಯೋದಕ್ಕೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿ, ಅದೇ ಶಿವಣ್ಣ ಅವರ ನಟನೆಯ ಆದಿತ್ಯ ಚಿತ್ರದ ಮೂಲಕ ಮೊಟ್ಟ ಮೊದಲನೇದಾಗಿ ನಮ್ಮ ಚಿತ್ರರಂಗಕ್ಕೆ ಅರ್ಚನಾ ಅವರು ಪರಿಚಯ ಆಗ್ತಾರೆ. ಅದರಲ್ಲಿ ಶಿವಣ್ಣ ಅವರ ತಂಗಿಯ ಪಾತ್ರ. ಮೊದಲನೇ ದಿವಸನೇ ಅಡುಗೆ ಮನೆದೇನೋ ಒಂದು ದೃಶ್ಯ ಅಂತೆ, ಪ್ಯಾನಿಕ್ ಆಗಿದ್ರಂತೆ. ಯಾಕೆಂದರೆ ಶಿವಣ್ಣ ಅವ್ರ ಸಿನಿಮಾನೆಲ್ಲ ನೋಡಿದರು. ಶಿವಣ್ಣ ಒಬ್ಬ ಬಹು ದೊಡ್ಡ ಸ್ಟಾರ್, ಆವಾಗಲೇ ಒಬ್ಬ ಸ್ಟಾರ್ ಕಲಾವಿದ. ಆಗ ಶಿವಣ್ಣ ಅವರು ತುಂಬ ಅವ್ರನ್ನ ಕಂಫರ್ಟಬಲ್ ಫೀಲ್ ಮಾಡಿಸಿ ಆ್ಯಕ್ಟ್ ಮಾಡಿದ್ರಂತೆ. ಆ ಪಿಕ್ಚರು ಅವ್ರಿಗೆ ಒಳ್ಳೆ ಗುರುತು ಗೌರವ ತಂದುಕೊಡ್ತು. ಅದಾದ ನಂತರ ನೆಕ್ಸ್ಟ್ ಮಾಡಿದ ಸಿನಿಮಾ ನಮ್ಮ ಕುಮಾರ್ ಗೋವಿಂದ್ ಸರ್ ಅವ್ರ ಜೊತೆಗೆ ಈ ಹೃದಯ ನಿನಗಾಗಿ ಚಿತ್ರ. ಆ ಚಿತ್ರದಲ್ಲೂ ಅರ್ಚನಾ ಅವರ ಒಂದು ಅಭಿನಯಕ್ಕೆ ತುಂಬ ಜನ ಪ್ರಶಂಸೆ ಕೊಟ್ಟರು. 3ನೇ ಚಿತ್ರ ಅವ್ರು ಮಾಡಿದ್ದೆ ನಮ್ಮ ಉಪ್ಪಿ ಸರ್ ಅವರು ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ನಟಿಸಿದ ಸಿನಿಮಾ. ಈ ಚಿತ್ರಕ್ಕೆ ಮೊದಲು ನಾಯಕಿಯಾಗಿ ಚಿತ್ರಕ್ಕೆ ಆ ಚಾಂದಿನಿ ಪಾತ್ರಕ್ಕೆ ಆಯ್ಕೆಯಾಗಿದೆ ಅರ್ಚನಾ ಅವರು. ಆದರೆ ಇವರು ಈ ಹೃದಯ ನಿನಗಾಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಿದ್ದರಿಂದ ಡೇಟ್ಸ್ ಪ್ರಾಬ್ಲಮ್ ಆಗಿದ್ದರಿಂದ ಹೇಗೆ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಕೊಡೋಕ್ಕಾಗಲಿಲ್ಲ. ಆದರೂ ಉಪ್ಪಿ ಸರ್ನ ಪ್ರೀತಿ ಒತ್ತಾಯಕ್ಕೆ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರದಲ್ಲಿ ನಿರ್ವಹಿಸಿದ್ರು. ಇದು ಮುಗಿತಾ ಇರೋಂಗೆ ಅವ್ರು ಹಿಂದಿ ಪಿಕ್ಚರ್ಗೆ ಆಫರ್ ಬಂದ್ಬಿಡ್ತು. ಫೂಲ್ और ಆಗ್ ಅಂತ ಮಿಥುನ್ ಚಕ್ರವರ್ತಿ ಅವ್ರ ಜೊತೆ ಮಾಡಿದಂಥ ಸಿನಿಮಾ. ಅದು ನಮ್ಮ ಕನ್ನಡದ ಸೂರಪ್ಪ, ವಿಷ್ಣುದಾದ ಅವರ ಸೂರಪ್ಪ ಚಿತ್ರದ ರಿಮೇಕು. ವಿಷ್ಣು ಸರ್ ಪಾತ್ರನ ಮಿಥುನ್ ಅವ್ರು ಮಾಡಿದರು, ಚರಣ್ ರಾಜ್ ಅವ್ರ ಪಾತ್ರನ ನಮ್ಮ ಜಾಕಿ ಶರಫ್ ಅವ್ರು ಮಾಡಿದರು, ಶ್ರುತಿ ಮೇಡಮ್ ಅವ್ರ ಪಾತ್ರನ ನಮ್ಮ ಅರ್ಚನಾ ಅವ್ರು ಮಾಡಿದರು. ಅವರ ಮರಾಠಿ ಭಾಷೆ ಅವರ ಮನೆಯಲ್ಲಿ ಮಾತಾಡ್ತಾ ಇದ್ದಿದ್ದರಿಂದ ಅವ್ರಿಗೆ ಹಿಂದಿ ಮಾತಾಡೋದು ಅಷ್ಟು ಕಷ್ಟ ಆಗಿಲ್ಲ. ಅದಾದಮೇಲೆ ಜಾಕಿ ಶರಫ್ ಅವ್ರ ಜೊತೆ ಖೈದಿ ಅಂತ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದ್ರು. ಅಕ್ಷಯ್ ಕುಮಾರ್ ಅವ್ರ ಚಿತ್ರಕ್ಕೆ ಆಫರ್ ಬರೋ ಟೈಮ್ನಲ್ಲೇ ಅವರು ವಾಪಸ್ಸು ಕರ್ನಾಟಕಕ್ಕೆ ಬಂದುಬಿಟ್ರು. ಅಲ್ಲಿ ಬಾಲಿವುಡ್ನ ಅತಿಯಾದ ಗ್ಲ್ಯಾಮರು, ಎಕ್ಸ್ಪೋಸ್ಗಳು ವರ್ಕೌಟ್ ಆಗಲ್ಲ ಅಂತ ಇಲ್ಲಿ ಬಂದು ದಾದಾ ಜೊತೆ ಯಜಮಾನ ಸಿನಿಮಾದಲ್ಲಿ ಮಾಡಿದ್ರು, ನೀಲಾಂಬರಿ ಸಿನಿಮಾದಲ್ಲಿ ಮಾಡಿದ್ರು, ಹಾಲು ಸಕ್ಕರೆ ಸಿನಿಮಾದಲ್ಲಿ ಮಾಡಿದ್ರು, ತರೀಕೆರೆ ಏರಿ ಮೇಲೆ ಅನ್ನೋ ಸಿನಿಮಾದಲ್ಲಿ ಮಾಡಿದ್ರು, ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ರು. ಅದರಲ್ಲೂ ಅವರ ಚಿತ್ರ ಜೀವನದಲ್ಲಿ ಮರೆಯೋಕ್ಕಾಗದಿರೋ ಕ್ಷಣ ಅಂತಂದರೆ ಅವರು ವಿಷ್ಣುದಾದ ಜೊತೆ ಮೈನಾ ಓ ಮೈನಾ ಹಾಡಿನಲ್ಲಿ ಅಭಿನಯಿಸಬೇಕಾದ್ರೆ ಅಥವಾ ಯಜಮಾನ ಚಿತ್ರದಲ್ಲಿ ಪಾತ್ರ ಅಭಿನಯಿಸಬೇಕಾದ್ರಂತೆ ತುಂಬ ನರ್ವಸ್ ಆಗಿದ್ರಂತೆ. ಚೈಲ್ಡ್ಹುಡ್ಡಿಂದ ಅಣ್ಣವ್ರ ಸಿನಿಮಾ, ವಿಷ್ಣು ಸರ್ ಸಿನಿಮಾ ನೋಡ್ಕೊಂಡು ಬಂದವರು ವಿಷ್ಣು ಸರ್ ಜೊತೆನೇ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ನರ್ವಸ್ ಆಗಿದ್ರಂತೆ. ಆವಾಗ ವಿಷ್ಣು ಸರೇ ಹೋಗಿ, ಇದು ನಾನು ವಿಷ್ಣುವರ್ಧನ್ ಅಲ್ಲ, ಈ ಪಾತ್ರ ಅಂತ ತಿಳ್ಕೊಂಡು ಆ್ಯಕ್ಟ್ ಮಾಡಿ ಅಂತ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸೋದಂತೆ. ಆ್ಯಂಡ್ ಅಫ್ಕೋರ್ಸ್ ಉಪ್ಪಿ ಸರ್ ಅಷ್ಟೇ ಸಿನಿಮಾದಲ್ಲಿ ಅವರೇ ಡೈರೆಕ್ಟ್ರು, ಅವರೇ ಹೀರೋ ಬೇರೆ ಅಲ್ವಾ, ತುಂಬ ಚೆನ್ನಾಗಿ ಹೇಳಿಕೊಟ್ಟು ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡೋದನ್ನು ಕಲಿಸ್ಕೊಟ್ಟಂಥ ನಿರ್ದೇಶಕ ನಮ್ಮ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಬಿಂದು ಅಂತ ಒಂದು ತೆಲುಗು ಚಿತ್ರದ ಮೂಲಕ ಅಲ್ಲಿಗೆ ಆಂಧ್ರಾಗೆ ಪಾದಾರ್ಪಣೆ ಮಾಡಿದ್ರು. ಅಲ್ಲಿ ಒಂದು 5ರಿಂದ 7 ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಬಗ್ಗೆ ಒಂದು ಮಾಹಿತಿ ಇದೆ. ಅವರಿಗೆ IAS ಆಫೀಸರ್ ಆಗಬೇಕು ಅಂತ ತುಂಬ ಆಸೆ ಇತ್ತಂತೆ. ಆದರೆ ಅವ್ರನ್ನ ಬಣ್ಣದ ಬದುಕು ಈ ಕಡೆಗೆ ಎಳ್ಕೊಂಡು ಬಂದಿದ್ದರಿಂದ ಅವರು ಚಿತ್ರನಟಿಯಾಗಿ ಸಾಕಷ್ಟು ಜನರ ಮನಸ್ಸನ್ನು ಗೆದ್ರು. ತಂದೆ ತಾಯಿ ತಂಗಿ ಅಂದರೆ ಪಂಚಪ್ರಾಣ. ದೇವಸ್ಥಾನಗಳಿಗೆ ಹೋಗೋದು ಅಂತಂದರೆ ತುಂಬ ಇಷ್ಟ. ಕಾರ್ ಡ್ರೈವ್ ಅಂದರೆ ತುಂಬ ಇಷ್ಟ. ಅವರ ಒಂದು ಏಳಿಗೆಗೆ ಅಥವಾ ಅವರ ಒಂದು ಬೆಳವಣಿಗೆಗೆ ಕಾರಣನೇ ಅವ್ರ ತಂದೆ ತಾಯಿ ಅಂತ ನೆನೆಸ್ತಾರೆ. ಅದರಲ್ಲೂ ಅವರ ತಾಯಿ
ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಪ್ರತಿಯೊಂದು ಹೆಜ್ಜೆನಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅವರ ಬಂಧು ಬಳಗ ಎಲ್ಲರೂ ಕೂಡ ಅವರಿಗೆ ಅವರ ನಟನೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವರು ತುಂಬ ಪ್ರೀತಿ ಕೊಟ್ಟಿದ್ದಾರೆ, ಆಶೀರ್ವಾದ ಕೊಟ್ಟಿದ್ದಾರೆ. ಸೊ ನೀವೆಲ್ಲ ಕೇಳ್ತಾ ಇದ್ರಿ ಅರ್ಚನಾ ಅವ್ರ ಬಗ್ಗೆ, ಶ್ರೀಶಾಂತಿ ಅವ್ರ ಬಗ್ಗೆ, ಅಂಜನಾ ಅವ್ರ ಬಗ್ಗೆ ಅಂತ ಹೇಳ್ತೀರಾ. ಸೊ ನಾನು ನನ್ನ ಹುಡುಕಾಟ ನಡೆಸ್ತಾ ಇದ್ದೀನಿ. ಸಿಕ್ಕಿದ್ರೆ ಅಥವಾ ಸಿಕ್ಕಿ ಒಪ್ಪಿದ್ರೆ ನಾನು 1 ಸೆಕೆಂಡು ತಡ ಮಾಡೋಲ್ಲ, ಅವ್ರ ಸಂದರ್ಶನ ಮಾಡ್ತೀನಿ. ಅರ್ಚನಾ ಅವರೆಲ್ಲ ಹೈದರಾಬಾದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ, ಇನ್ನೂ ಸ್ಪಷ್ಟ ಆಗಿಲ್ಲ. ಒಂದು ವೇಳೆ ಸಿಕ್ಕಿ ಅವರು ಒಪ್ಕೊಂಡ್ರೆ ಖಂಡಿತ ಅವ್ರ ಸಂದರ್ಶನ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಅರ್ಚನಾ ಅವರ ವಿಶೇಷ ಸಿನಿಮಾ ಸರಸ್ವತಿ. ಇದು ನಿಮಗೆ ಖುಷಿ ಕೊಟ್ಟಿದ್ರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.